Hi friends, welcome to my daily vlog. ಫಸ್ಟ್ಲಿ ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಡೈಲಿ ಮಿನಿ ವ್ಲಾಗ್ನ ನೋಡಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಎಲ್ಲ ನನ್ನ ವ್ಯೂವರ್ಸ್ಗೂ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ತುಂಬ ಥ್ಯಾಂಕ್ಸ್. ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಏನೇನು ನಾನು ತಪ್ಪು ಮಾಡ್ತೀನಿ, ಏನೇನು ಯಾವ ಥರ ನಾನು ತಿದ್ಕೋಬೇಕು ಅಂತ ಎಲ್ಲರೂ ನನಗೆ ಫೀಡ್ಬ್ಯಾಕು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ಎಲ್ಲ ಸಪೋರ್ಟು ನಿಮ್ಮ ಎಲ್ಲ ವ್ಯೂವರ್ಸಿಂದನೇ ನಾನು ಇವತ್ತು ಡೈಲಿ ವ್ಲಾಗ್ ಮಾಡೋಕ್ಕಾಗಿರೋದು. ನಾನು ಏನು ಎಕ್ಸ್ಪರ್ಟ್ ಅಲ್ಲ, ನಾನು ಇವಾಗ ಎಲ್ಲನೂ ಕಲಿತಿರೋದು. ಬಟ್ ಡೈಲಿ ವ್ಲಾಗ್ ಮಾಡೋಣ ಅಂತ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ನಮ್ಮ ಹಸ್ಬೆಂಡು ದಿನ ಮಾಡು ಅಂತ ಸಪೋರ್ಟ್ ಮಾಡೋದ್ರಿಂದ ನಾನು ಇವಾಗ ಮಿನಿ ವ್ಲಾಗ್ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿ ಇವಾಗ ಮಿನಿ ವ್ಲಾಗಿಂದ ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಸೊ ಎಲ್ಲ ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್, ನೀವು ನನ್ನ ಸ್ಟ್ರೆಂತ್, ನೀವೇ ನನಗೆ ಎಲ್ಲ ಮೋಟಿವೇಟ್ ಮಾಡೋದು. ನಾನೆಲ್ಲ ತಪ್ಪನ್ನು ತಿದ್ದುಕೊಂಡು ನಾನು ಮತ್ತೆ ಮಾಡೋದಕ್ಕೆ ನೀವೇ ನನಗೆ ಎಲ್ಲ ಸ್ಫೂರ್ತಿ. ಇವತ್ತು ನಾನು ಹುಣ್ಣಿಮೆ ಆಗಿರೋದ್ರಿಂದ ಫಸ್ಟ್ ಎದ್ದ ತಕ್ಷಣವೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡ್ತಿದ್ದೀನಿ. ಆ್ಯಸ್ ಯೂಶ್ವಲ್ ನಾನು ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡ್ತಿದ್ದೀನಿ. ಏನೂ ಅಂತ ಗ್ರ್ಯಾಂಡ್ ಅಂತ ಏನಿಲ್ಲ. ಬಟ್ ಇವತ್ತಂದರೆ ಸ್ವಲ್ಪ ಏನಾದರೂ ಸ್ವೀಟ್ ಮಾಡಿ ಇವತ್ತು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಸುಮಾರು ದಿವಸ ಆಯಿತು ನಾನು ಯಾವುದೂ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಅದಕ್ಕೆ ನಾನು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೇಗ ಎಲ್ಲ ಅಡುಗೆ ಕೆಲಸ ಮಾಡಿ, ಮನೆ ಕೆಲಸ ಎಲ್ಲ ಮಾಡಿ, ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಪೂಜೆಯಲ್ಲಿ ನಾನು ನಾರ್ಮಲಾಗಿ ಮಾಡೋ ಥರನೇ ಮಾಡ್ತೀನಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ನಾನು ಇವತ್ತು ಲಕ್ಷ್ಮೀ ಅಷ್ಟೋತ್ರ ಮಾಡಿ ಮತ್ತು ಮಂಗಳಾರತಿ ಮಾಡಿ ಮತ್ತು ಸ್ವೀಟ್ ಏನು ಮಾಡಿರ್ತೀವೋ ಅದನ್ನು ನಾವು ನೈವೇದ್ಯ ಮಾಡಿ ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಥರ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಊರ ಕಡೆ, ನಿಮ್ಮ ಮನೆ ಕಡೆ ಯಾವುದಾದ್ರೂ ಪದ್ಧತಿ ಫಾಲೋ ಮಾಡ್ತೀರಾ? ಈ ಥರ ನಾವು ಮಾಡೋ ಥರನೇ ಇರುತ್ತಾ ಅಥವಾ ಬೇರೆ ಥರ ನೀವು ಇನ್ನೇನಾದರೂ ಡಿಫ್ರೆಂಟಾಗಿ ಮಾಡ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಮ ಕಡೆ ನಿಮ್ಮ ಊರಲ್ಲಿ ಯಾವ ಥರ ಮಾಡ್ತಾರೆ? ಒಂದೊಂದು ನಮ್ಮೂರಲ್ಲಿ ಒಂದೊಂದು ಹುಣ್ಣಿಮೆಗೂ ಒಂದೊಂದು ಅಮಾವಾಸ್ಯೆಗೂ ಅಲ್ಲಿದೆ ಅದೇ ಥರ ಆ ಊರಿನ ಪದ್ಧತಿನೇ ಬೇರೆ ಇರುತ್ತೆ. ಅಲ್ಲಿ ಮಾಡೋ ಸ್ವೀಟು, ಅಲ್ಲಿ ಮಾಡೋ ಆಚರಣೆನೇ ಬೇರೆ ಇರುತ್ತೆ. ಈ ಹುಣ್ಣಿಮೆಯಲ್ಲಿ ಏನೂ ಇದ್ದಿರಲ್ಲ, ಅವ್ರ ಊರಿನ ಜಾತ್ರೆ ಇರುತ್ತೆ. ಸೊ ಇದಕ್ಕೆ ಏನಾದರೂ ಸಜ್ಜಿಗೆ ಮಾಡ್ತಾರೆ ಅನಿಸುತ್ತೆ, ನನಗೆ ಅಷ್ಟು ಗೊತ್ತಿಲ್ಲ. ನಮ್ಮ ಅತ್ತೆ ಹೇಳ್ತಿದ್ರು. ಸೊ ನಾನು ಎವ್ರಿ ಟೈಮ್ ಸಜ್ಜಿಗೆನೇ ಯಾಕೆ, ಈ ಟೈಮ್ ಏನಾದರೂ ಬೇರೆ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನಿವತ್ತು ಗಸಗಸೆ ಪಾಯಸ ಮಾಡಿದ್ದೆ. ನಾನಿವತ್ತು ಒಂದು ಪ್ಯಾನಲ್ಲಿ ಕಾಲು ಕಪ್ ಗಸಗಸೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಗಸಗಸೆ ಜಾಸ್ತಿ ಆದರೆ ಇದು ಮಾಡೋಕ್ಕಾಗಲ್ಲ. ಕಾಲು ಕಪ್ ಗಸಗಸೆ ಹಾಕ್ಕೊಂಡು 1 ಟೇಬಲ್ ಸ್ಪೂನು ನಾನು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಹುರಿದಿದ್ದೀನಿ. ಯಾಕಂದರೆ ಬರೀ ಗಸಗಸೆ ತುಂಬ ಇದಾಗತ್ತೆ ಅಂತ, ಚೆನ್ನಾಗಿ ಹುರಿಯಲ್ಲ ಮತ್ತು ಚೆನ್ನಾಗಿ ಮಿಕ್ಸಲ್ಲಿ ಮಿಕ್ಸ್ ಆಗೋಲ್ಲ ಅಂತ 1 ಟೇಬಲ್ ಸ್ಪೂನ್ ನಾನು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಹುರಿದಿದ್ದೀನಿ. ಅದಾದಮೇಲೆ ನಾನು 4 ಇಂದ 5 ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡಿದ್ದೀನಿ ಮತ್ತು 2 ಪಿಸ್ತಾ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿಲ್ಲ, ಯಾಕಂದರೆ ಡ್ರೈ ಫ್ರೂಟ್ಸ್ ಪಾಯಸ ಆಗುತ್ತೆ ಅಂತ. ಅರ್ಧ ಉಪ್ಪು ತೆಂಗಿನಕಾಯಿ ಮತ್ತು 1/4 ಉಪ್ಪು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಇದರಲ್ಲಿ 2 ಕಪ್ಪು ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ 2 ಕಪ್ ಹಾಕ್ಕೊಂಡು ಎಷ್ಟು ನೀರು ಬೆಲ್ಲ ಕರಗಬೇಕೋ ಅಷ್ಟೇ ನೀರು ತೊಗೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡಿಲ್ಲ, ಯಾಕಂದರೆ ಪಾಯಸ ಗಟ್ಟಿ ಬರಲ್ಲ ಅಂತ. ಇಷ್ಟೇ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು ಪ್ಯಾನ್ಗೆ ನಾನು ತುಪ್ಪ ಹಾಕ್ಕೊಂಡು ಈಗ ಏನೇನು ತೋರಿಸಿದ್ನೋ ಅದೆಲ್ಲ ರುಬ್ಬಿರೋ ಅಂಥ ಮಿಶ್ರಣ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸಿದ್ದೆ. ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ನಾನು ಏನು ಬೆಲ್ಲದ ನೀರು ರೆಡಿ ಮಾಡ್ಕೊಂಡಿದ್ದೆ, ಬೆಲ್ಲದ ನೀರು ಹಾಕ್ಕೊಂಡು ಚೆನ್ನಾಗಿ ನಾನು ಕುದಿಸಿದ್ದೆ. ಜಾಸ್ತಿ ನೀರು ಹಾಕ್ಕೊಂಡಿರಲಿಲ್ಲ, ಯಾಕಂದರೆ ಜಾಸ್ತಿ ಪಾಯಸ ತೆಳ್ಳಗಾಗ್ಬಿಡತ್ತೆ ಅನ್ನೋ ಕಾರಣಕ್ಕೆ. ಇಲ್ಲಿ ನಾನು ಎಷ್ಟು ತೋರಿಸಿದ್ದೀನೋ ಅಷ್ಟೇ ಇದು ಹಾಕಿದ್ದೀನಿ. ಆಮೇಲೆ ಚೆನ್ನಾಗಿ ಕುದ್ದಾದ್ಮೇಲೆ ಚೆನ್ನಾಗಿ ಮಸಾಲೆನ ಫಸ್ಟು ಬೆಲ್ಲದ ನೀರು ಹಾಕ್ತೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಆ ಮಸಾಲೆ ವಾಸನೆ ಇರಬಾರ್ದು, ಅಂದರೆ ಆ ಟೇಸ್ಟ್ ಇದಿರುತ್ತೆ ಅಂತ. ಆಮೇಲೆ ನಾನು ಬೆಲ್ಲದ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಲ್ಲದ ನೀರು ಆ್ಯಡ್ ಮಾಡಾದ್ಮೇಲೆ ಅದು ಚೆನ್ನಾಗಿ ಕುದಿಬೇಕು. ಆದರೆ ಅದು ಯಾವುದೇ ಕಾರಣಕ್ಕೂ ಉಕ್ಕು ಬರಬಾರ್ದು. ಉಕ್ಕು ಬಂದರೆ ಅದು ಟೇಸ್ಟ್ ಹೋಗುತ್ತೆ ಅಂತ ನಾನು ಚೆನ್ನಾಗಿ ಕೈ ಹಾಕಿ ತಿರುವಾಡ್ತಿದ್ದೆ. ಆಮೇಲೆ ಒಂದು ಬಾಣಲಿಲಿ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಹುರ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡಿಕೊಂಡೆ. ಲಾಸ್ಟಲ್ಲಿ ನಾನು 1 ಕಪ್ ಹಾಲನ್ನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡಿದ್ದೆ. ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ತಿಕ್ಕಾಗೂ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟ್ಗೆ ಅಂತ ನಾನಿಲ್ಲಿ ಹಾಲು ಹಾಕ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ಹುಣ್ಣಿಮೆ ಇರೋದ್ರಿಂದ ನಾವು ವೈಕುಂಠ ಹಿಲ್ಸ್ಗೆ ಹೋಗ್ತಿದ್ದೀವಿ. ನಾನು, ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತೆ. ನಮಗೆ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ, ಬಿಕಾಸ್ ಕನಕಪುರ ರೋಡ್ ನಮಗೆ ಸ್ವಲ್ಪ ಫಾರ್ ಆಗುತ್ತಾ. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ಬಂಟು ಏನು ಮಾಡ್ತಿದ್ಯಾ?
ಚಿಂಟು ಇಲ್ಲಿ ನೋಡ್ಬೋದು ನಾವು ಕಾರಲ್ಲಿ ಹೋಗುವಾಗ ನಮ್ಮ ಮಗ ತುಂಬ ಖುಷಿಯಾಗಿದ್ದ. ಅವ್ನಿಗೆ ಆಚೆ ಹೋಗ್ತಿದ್ದೀವಿ ಅಂತ ಇವತ್ತು ಏನೋ ಫುಲ್ ಖುಷಿ ಇತ್ತು. ಆ ಕಡೆ ನಾನು, ಈ ಕಡೆ ನಮ್ಮಪ್ಪ, ಹಿಂದೆಗಡೆ ಅವ್ರ ಅಜ್ಜಿ ಬಂದಿದ್ರು ಅಂತ ಫುಲ್ ಖುಷಿಯಾಗಿದ್ದ. ಎಲ್ಲರೂ ಆಚೆ ಹೋಗ್ತಿದ್ದೀವಿ. ಫುಲ್ ಲಾಂಗ್ ಇತ್ತಲ್ಲ, ಸೊ ಎಷ್ಟೊಂದು ದಿವಸ ಆಗಿತ್ತು ನಾವು ಅವನ್ನ ಆಚೆ ಕರ್ಕೊಂಡು ಹೋಗಿ. ಯಾವಾಗಲೂ ಇಲ್ಲೇ ತರಕಾರಿ ತರಕ್ಕೆ ಅಲ್ಲಿ ಇಲ್ಲಿ ಅಂತ ಹೋಗ್ತಿದ್ವಿ. ಇವತ್ತು ನೋಡಿ ಅವನಿಗೆ ಫುಲ್ ಖುಷಿ ಆಯಿತು. ಸೊ ಇವತ್ತು ನಾವು ವೈಕುಂಠ ಹಿಲ್ಸ್ಗೆ ಹೋಗ್ತಿದ್ದೀವಿ. ಹೇಗಿದ್ರು ಯಾವುದಾದ್ರೂ ಟೆಂಪಲ್ಗೆ ಹೋಗೋಣ ಅಂತ ವೈಕುಂಠ ಹಿಲ್ಸ್ ಎಷ್ಟೊಂದು ದಿವಸದಿಂದ ನಾನು ಹೋಗಬೇಕು ಅಂದ್ಕೋತಿದ್ದೆ, ಆದರೆ ಆಗ್ತಿರ್ಲಿಲ್ಲ. ಇವತ್ತು ನಾನು ವೈಕುಂಠ ಹಿಲ್ಸ್ಗೆ ಹೋಗಿದ್ದೆ. ಫಸ್ಟ್ ಹೋಗಿದ ತಕ್ಷಣವೇ ಗ್ರೌಂಡ್ ಫಸ್ಟು ಫ್ಲೋರಲ್ಲಿ ಇದಿತ್ತು ರಾಧಾಕೃಷ್ಣ ಸ್ಟ್ಯಾಚು. ಅದಾದಮೇಲೆ ರಾಧಾಕೃಷ್ಣ ಟೆಂಪಲ್ ಆದಮೇಲೆ ಮೇಲೆ ಬರೋದು ಗೋವಿಂದ ಟೆಂಪಲ್, ಅಂದರೆ ವೆಂಕಟೇಶ್ವರ ಸ್ವಾಮಿ ಟೆಂಪಲ್. ಅದಂತೂ ತುಂಬ ಚೆನ್ನಾಗಿತ್ತು. ಸ್ವರ್ಗದಲ್ಲೇ ದೇವ್ರನ್ನ ನೋಡಿದಷ್ಟು ಇದ್ದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಎಷ್ಟೊಂದು ದಿವಸದಿಂದ ಅದು ನೋಡಬೇಕು ಅಂದ್ಕೊಟ್ಟಿದ್ದೆ ನಾನು. ಯಾಕಂದರೆ ನಾನು ತಿರುಪತಿಗೆ ಹೋಗಿಲ್ಲ ಯಾವತ್ತೂ, ಬಟ್ ಹೋಗಬೇಕು ಅಂತ ಎಷ್ಟೊಂದು ಸಲ ಅಂದ್ಕೋತಿದ್ದೀನಿ, ಬಟ್ ನಾನು ಹೋಗಿಲ್ಲ. ಬಟ್ ಈ ದೇವಸ್ಥಾನ ನನಗೆ ತಿರುಪತಿಲೂ ಮೇ ಬಿ ಇದೇ ಥರ ಇರ್ಬೋದೇನೋ, ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದ್ರ ದೇವಸ್ಥಾನ ಆಪೋಸಿಟೇ ಇವತ್ತು ಹನುಮಂತನ ಟೆಂಪಲ್ ಇತ್ತು. ಇವತ್ತು ಹನುಮ ಜಯಂತಿ ಇರೋದ್ರಿಂದ ಅಲ್ಲೂ ಅಲಂಕಾರ ತುಂಬ ಚೆನ್ನಾಗಿತ್ತು. ಫ್ರೂಟ್ಸ್ ಅಲಂಕಾರ ಎಲ್ಲ ಮಾಡಿದರು. ಹನುಮಾನ್ ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು, ಆಂಜನೇಯ ಟೆಂಪಲು. ಅದಾದಮೇಲೆ ನೀವು ಎದುರುಗಡೆ ನೋಡ್ತಿರೋದೇ ವೈಕುಂಠ ಹಿಲ್ಸ್, ಅಂದರೆ ವೆಂಕಟೇಶ್ವರ ಸ್ವಾಮಿ ಟೆಂಪಲು. ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ತುಂಬ ಚೆನ್ನಾಗಿತ್ತು ಅಲಂಕಾರ. ಅಲ್ಲಿ ಈವ್ನಿಂಗ್ ಮಾಡ್ತಿರೋವಂಥ ಸಂಗೀತ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೆಂಪಲ್ ಮಸ್ಟ್ ವಿಸಿಟ್. ಸ್ವಲ್ಪ ದೂರ ಆಯ್ತು ನಮ್ಮ ಮನೆಯಿಂದ, ಬಟ್ ಆದರೆ ತುಂಬಾ ಚೆನ್ನಾಗಿತ್ತು. ವೀಕೆಂಡಲ್ಲಂತೂ ಒಂದು ಟೆಂಪಲ್ಗೆ ಹೋಗಬೇಕು ಅಂದರೆ ಈ ಟೆಂಪಲ್ ಮಸ್ಟ್ ವಿಸಿಟ್. ಇದು ಟೆಂಪಲ್ ಸ್ಟಾರ್ಟ್ ಮಾಡಿ 3-4 ವರ್ಷ ಆಗಿದೆ ಅಷ್ಟೇ, ಬಟ್ ಆದರೆ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಭಜನೆ ಎಲ್ಲ ಇತ್ತು ದೇವ್ರ ಮುಂದೆ, ಅದನ್ನೆಲ್ಲ ಕೇಳಿಸ್ಕೊಂಡು ನಾವು ಸ್ವಲ್ಪ ತಲೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ಕೆಳಗೆ ಬಂದಿದ್ವಿ. ಕೆಳಗೆ ಬುಕ್ ಸ್ಟಾಲು, ಕೀಬನ್ ಸ್ಟಾಲ್ಸು, ಎಷ್ಟೊಂದು ಸ್ಟಾಲ್ಸ್ ಇತ್ತು. ಸೇಮ್ ಇಸ್ಕಾನ್ ರಾಜಾಜಿನಗರ್ ಒರಾನ್ ಮಾಲ್ ಹತ್ರ ಏನೇನಿದೆಯೋ ಸೇಮ್ ಅದೇ ಥರನೇ ಇದೆಲ್ಲ ಥರ ಸ್ಟಾಲ್ಸು, ಫೋಟೋಸು ಎಲ್ಲ ತುಂಬ ಚೆನ್ನಾಗಿತ್ತು. ಸೇಮ್ ಅದೇ ಥರ ಎಲ್ಲ ಫ್ಲೋರ್ಸ್ ವೈಸ್ ಇದೆ. ಫುಡ್ ಸ್ಟಾಲ್ ಆಗಿರ್ಬೋದು, ಶಾಪಿಂಗ್ ಸ್ಟಾಲ್ ಆಗಿರ್ಬೋದು, ಎಲ್ಲ ಅದೇ ಥರ ಇತ್ತು. ಆದರೆ ಇಲ್ಲಿ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿತ್ತು. ಬೇರೆ ಬೇರೆ ಲ್ಯಾಂಗ್ವೇಜಸ್ ಬುಕ್ಸು ಮತ್ತು ಕೀ ಬಂಚಸ್ಸು ಎಲ್ಲ ಸ್ವಲ್ಪ ಆ್ಯಡ್ ಆನ್ ಮಾಡಿದರು. ಚೆನ್ನಾಗಿತ್ತು. ಇದು ಒಂಥರ ಶಾಪಿಂಗ್ ಹಾಲ್. ಬಟ್ ನನಗೆ ಅಲ್ಲಿ ತುಂಬ ಅಂದರೆ ಇಷ್ಟ ಆಗಿದ್ದು ರಾಧಾಕೃಷ್ಣ ಫೋಟೋ ಮತ್ತು ಕೃಷ್ಣನ ಫೋಟೋ, ಬಾಲ್ಯದ ಫೋಟೋ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಫೋಟೋ ನೋಡಾದ್ಮೇಲೆ ನಾನು ಅಂದ್ಕೊಂಡೆ ನನ್ನ ಮಗನಿಗೂ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ಫೋಟೋ ಹಾಕಿ ಇದೇ ಥರ ಫೋಟೋ ತೆಗೆಸ್ಕೋಬೇಕು ಅಂತ. ನನ್ನ ಹಸ್ಬೆಂಡ್ ಹೇಳಿದ್ರು, ನಿಂಗೆ ಅಷ್ಟಿಷ್ಟ ಆದರೆ ತಗೋ ಫೋಟೋ ಅಂತ. ಬಟ್ ನಾನೇ ಬೇಡ ಅಂತ ತಗೊಳ್ಳಿಲ್ಲ. ಫುಡ್ ಸ್ಟಾಲಲ್ಲಿ ನಾವು ಒಂದು ಪ್ಲೇಟ್ ಜಿಲೇಬಿ ತೊಗೊಂಡಿದ್ವಿ. ಆಮೇಲೆ ದೇವ್ರ ಪ್ರಸಾದ ನಂಗೆ ತುಂಬ ಇಷ್ಟ, ಸೇಮ್ ನಮ್ಮ ಅಮ್ಮ ಮಾಡೋ ಥರನೇ ಇರುತ್ತೆ. ಅದಾದಮೇಲೆ ನಾವು ಸ್ವಲ್ಪ ಹಾಗೆ ಫೋಟೋಸ್ ಎಲ್ಲ ತೆಗ್ದು ಇದಾಗಿತ್ತು ನಮ್ಮ ಡೈಲಿ ವ್ಲಾಗ್.